ನಮಸ್ಕಾರ. ಬಡವರಾಗಿ ಹುಟ್ಟಿ ಬಡವರಾಗಿ ಜನಿಸಿ ಬೆಳೀತಾ ಬೆಳೀತಾ ಶ್ರೀಮಂತರಾಗುವ ಏಕೈಕ ರಾಶಿ ನಕ್ಷತ್ರ ಯಾವುದು ಗೊತ್ತಾ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿ ನಕ್ಷತ್ರದವರಿಗೆ ಚಿಕ್ಕ ವಯಸ್ಸಿನಲ್ಲಿ ಭಾಳ ಬಡತನ ಇರುತ್ತೆ. ಬೆಳೀತಾ 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 ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ. ಎಸ್ಪೆಷಲಿ 30ನೇ ವರ್ಷ ಆದ ನಂತರ, ಇವರಿಗೆ ವಯಸ್ಸು 30 ವರ್ಷ ಆದ ನಂತರ ಅಥವಾ 35 ವರ್ಷ ಆದ ನಂತರ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿಯವರು ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ. 100ಕ್ಕೆ 50% ಆಫ್ ದಿ ಪೀಪಲ್ ಬಡತನದಲ್ಲೇ ಈ ರಾಶಿ ನಕ್ಷತ್ರದವರು ಜನಿಸಿ ನಂತರ ಇವರಿಗೆ ವಯಸ್ಸು 30 ವರ್ಷ ಅಥವಾ 35 ವರ್ಷ ಆದ ನಂತರ ಯಾವಾಗ ಬೇಕಾದರೂ ಶ್ರೀಮಂತರಾಗ್ಬೋದು. ಯಾವ್ಯಾವ ಗೊತ್ತಾ ಅದು ರಾಶಿ ನಕ್ಷತ್ರ? ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ, ತುಲಾ ರಾಶಿ ಸ್ವಾತಿ, ತುಲಾ ರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಧನುರ್ ರಾಶಿ ಪೂರ್ವಾಷಾಢ, ಮಕರ ರಾಶಿ ಶ್ರವಣ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ. ಚಿಕ್ಕ ವಯಸ್ಸಲ್ಲಿ ಭಾಳ ಸರ್ಕಸ್ ಮಾಡೇ ಮಾಡ್ತಾರೆ. ಎಸ್ಪೆಷಲಿ ಉದ್ಯೋಗದ ವಿಚಾರದಲ್ಲಿ ಪ್ರೈವೇಟ್ ಜಾಬುಗಳಲ್ಲಿ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿರುತ್ತೆ. ಗೌರ್ನಮೆಂಟ್ ಜಾಬ್ ಸಿಕ್ಕಾಗ ಇವ್ರಿಗಾಗಿರೋ ಅಷ್ಟು ಸಂತೋಷ ಇನ್ಯಾರಿಗೂ ಇರೋದಿಲ್ಲ. ಖಂಡಿತವಾಗ್ಲೂ ಬಿಸ್ನೆಸ್ ವಿಚಾರದಲ್ಲಿ ಏರು ಪೇರು ನೋಡಿ 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 ಖಂಡಿತವಾಗ್ಲೂ ನಂತರ ಶ್ರೀಮಂತರು ಆಗೇ ಆಗ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕೃಷಿ ವ್ಯವಸಾಯದಲ್ಲಿ, ಎಸ್ಪೆಷಲಿ ರಾಜಕೀಯದಲ್ಲಿ, ಚಲನಚಿತ್ರರಂಗದಲ್ಲಿ ಶೈನ್ ಆಗ್ತಾರೆ ಈ ಒಂದು ರಾಶಿ ನಕ್ಷತ್ರದವರು. ಇನ್ನು ಸಿಂಹ ರಾಶಿ ಮಘ ನಕ್ಷತ್ರ ನೋಡಿ, ಈ ರಾಶಿ ನಕ್ಷತ್ರದವರು 100ಕ್ಕೆ 50% ಆಫ್ ದಿ ಪೀಪಲ್ಸ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಸ್ಟ್ರಗ್ಲಿಂಗ್ ಮಾಡಿ ಕೊನೆಗೆ ಒಳ್ಳೊಳ್ಳೆ ಜಾಬು ತಗೋತಾರೆ. ಪ್ರೈವೇಟ್ ಜಾಬುಗಳಲ್ಲೂ ಒಳ್ಳೊಳ್ಳೆ ಸಂಬಳಗಳು ತಗೊತಾರೆ, ಗೌರ್ನಮೆಂಟ್ ಜಾಬುಗಳಲ್ಲೂ ಒಳ್ಳೊಳ್ಳೆ ಸಂಬಳಗಳು ತಗೊತಾರೆ. ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ IT-BT ಸೆಕ್ಟರ್ಸ್ಗಳಲ್ಲಿ ಇವರು ಕಾಲಿಟ್ಟಾಗ ಖಂಡಿತವಾಗಲೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಬಡತನದಲ್ಲೇ ಹುಟ್ಟಿ ಶ್ರೀಮಂತರಾಗುವ ಏಕೈಕ ರಾಶಿ ನಕ್ಷತ್ರ ಅಂತಂದರೂ ತಪ್ಪೇನಿಲ್ಲ. 100ಕ್ಕೆ 50% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಇವರಿಗೆ 30 ವರ್ಷ ಆದ ನಂತರ ಅಥವಾ 35 ವರ್ಷ ಆದ ನಂತರ ಖಂಡಿತವಾಗ್ಲೂ ಏಳ್ಗೆ ಅಭಿವೃದ್ಧಿಗಳು, ನೇಮ್ ಆ್ಯಂಡ್ ಫೇಮು, ಹೆಸರು ಕೀರ್ತಿ ಆಸ್ತಿ ಅಂತಸ್ತುಗಳು ಎಲ್ಲ ಮಾಡ್ತಾರೆ. ತಾಳ್ಮೆ ಬೇಕು ಅಷ್ಟೇ. ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ, ನಿಮ್ಮನ್ನು ನೀವು ನಂಬಿ. ಇಡೀ ಜಗತ್ತಿನಲ್ಲಿ ಎರಡೇ ವರ್ಕ್ ಆಗೋದು, ಒಂದು ಆರೋಗ್ಯ, ಒಂದು ದುಡ್ಡು. ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಆರೋಗ್ಯ ದುಡ್ಡನ್ನ ಎರಡನ್ನ ಸೆರೆ ಕಾಪಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ಮಾತ್ರ. ಒಳ್ಳೆ ಮನಸ್ಸಿಟ್ಕೊಬೇಕು. ನಾವು ದುಡಿದಿರೋದ್ರಲ್ಲಿ ದಾನ ಧರ್ಮ ಮಾಡೋ ಪ್ರಕ್ರಿಯೆಗಳು ಖಂಡಿತವಾಗ್ಲೂ ಅದು ಮಾಡ್ತಾ ಬರಬೇಕು. ನಿಮಗೆ ನೀವೇ ಅರ್ಥ ಆಯ್ತಾ, ಮೆಂಟರ್ಸುಗಳು ಆಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ, ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಲೈಫಲ್ಲಿ ಶ್ರೀಮಂತರು ಆಗೇ ಆಗ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್, ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಬಿಟ್ಟಿದ್ದೀನಿ. ಪ್ರತಿ ವಿಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮಸ್ಕಾರ.